ಅನ್ನಾ ಸಬಸ್ಟೇನಿಯನ್. ಈಕೆ 26 ವರ್ಷದ ಯುವತಿ, ವೃತ್ತಿಯಾಗಿ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತಾಳೆ. ಒಂದು ಹೊಸ ಕೆಲಸಕ್ಕೆ ಜಾಯ್ನ್ ಆಗ್ತಾಳೆ. EY ಅನ್ನೋವಂಥ ಒಂದು ಕಂಪನಿಗೆ ಜಾಯ್ನ್ ಆಗ್ತಾಳೆ. ಅಲ್ಲಿನ ಕೆಲಸದ ಒತ್ತಡದಿಂದ, ಪ್ರೆಷರಿಂದ ಏನಾಗ್ತಾಳೆ, ಕಾರ್ಡಿಯಾಕ್ ಅರೆಸ್ಟ್ ಬಂದು ಸತ್ತೋಗ್ತಾಳೆ. ಇದಕ್ಕೆ ಬದಲಾಗಿ ಅವ್ರ ತಾಯಿ ಏನು ಮಾಡ್ತಾಳೆ ಅಂತಂದರೆ ಒಂದು ಲೆಟರ್ ಬರೀತಾಳೆ ಆ ಕಂಪನಿಯ CEO ಆಗಿ. ವರ್ಕ್ ಕಲ್ಚರಿಂದ, ನಿಮ್ಮ ಸ್ಟ್ರೆಸ್ಸಿಂದ, ನೀವು ಕ್ರಿಯೇಟ್ ಮಾಡಿದ ಪ್ರೆಷರಿಂದ, ನಿಮ್ಮ ಟಾರ್ಗೆಟ್ಸಿಂದ ಆ ಹುಡುಗಿ ಟಾಪರ್ ಆಗಿದ್ಲು ಕೂಡ, ಎಲ್ಲ ಕಡೆಯಿಂದ ಟಾಪರ್ ಆಗಿದ್ರು ಕೂಡ ಇವತ್ತು ಅದಕ್ಕೆ ಕಾರಣ ಆಗಿದ್ದು ನಿಮ್ಮ ವರ್ಕ್ ಕಲ್ಚರ್ ಅಂತ. ಇಲ್ಲಿ ವಿಷಯ ತಿಳ್ಕೊಬೇಕಾದ್ದು ಏನಂತಂದರೆ, ವರ್ಕ್ ಕಲ್ಚರ್ಗೂ ಮತ್ತು ಅಕಾಡೆಮಿಕ್ ಕಲ್ಚರ್ಗೂ ಎರಡಕ್ಕೂ ವಿಭಿನ್ನತೆ ಇರುತ್ತೆ. ಅಕಾಡೆಮಿಕ್ ಕಲ್ಚರ್ ಇದ್ದಾಗ ನಮ್ಗೆ ಅಷ್ಟೊಂದು ಸ್ಪರ್ಧೆ ಇಲ್ಲ ಅಂತಂದ್ರೂ ಒಂದಷ್ಟು ಬೆಂಬಲ ಸಿಗುತ್ತೆ. ವರ್ಕ್ ಕಲ್ಚರ್ ಬಂದಾಗ ಇಲ್ಲಿ ಕಾಂಪಿಟೇಷನ್ ಇರುತ್ತೆ ಮತ್ತು ನಾವೇ ಟಾಪಲ್ಲಿ ಇರಬೇಕು ಅನ್ನೋ ಪ್ರಯತ್ನ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಮಾಡಬೇಕಾದಂದ್ರೆ ಅಕಾಡೆಮಿಕ್ ಕಲ್ಚರಿಂದ ವರ್ಕ್ ಕಲ್ಚರ್ ಬರಬೇಕಾದಾಗ ಆ ಪ್ರೋಸೆಸ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಈಸಿ ಮಾಡಬೇಕಾಗುತ್ತೆ.